ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 71ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಲಂಕೆಯಲ್ಲಿ ಸೀತಾಮಾತೆ ಹಾಗೂ ರಾವಣನ ಸಂವಾದವಾಗುತ್ತಿದ್ದು ಮುಂದುವರೆಸಿ ರಾವಣನು ಹೀಗೆ ಎದುರುತ್ತರಿಸುತ್ತಿದ್ದಾನೆ. ಸಾಮಾನ್ಯವಾಗಿ ಸ್ತ್ರೀಯೊಂದಿಗೆ ಸೌಮ್ಯವಾಗಿ ನಡೆದುಕೊಳ್ಳುವ ಪುರುಷನೆಡೆಗೆ ಅವಳು ಹೆಚ್ಚಾದ ಒಪ್ಪಿಗೆಯಿಂದ ಪ್ರತಿಕ್ರಿಯೆ ನೀಡುವಳು. ಆದರೆ ನಿನ್ನ ವಿಷಯದಲ್ಲಿ ಇದು ತದ್ವಿರುದ್ಧವಾಗಿದೆ. ನಿನ್ನ ಒರಟು ಮಾತುಗಳಿಗಾಗಿ ನಾನು ನಿನ್ನನ್ನು ಕೊಲ್ಲಬೇಕು. ನೀನು ಅದೃಷ್ಟವಂತೆ, ಏಕೆಂದರೆ ಸಾರಥಿಯು ಶಿಸ್ತಿಗೆ ಬಾಗದ ಕುದುರೆಯನ್ನು ನಿಯಂತ್ರಿಸುವ ಹಾಗೆ ನಿನ್ನ ಮೇಲಿರುವ ನನ್ನ ಪ್ರೀತಿಯು ನನ್ನ ಕೋಪವನ್ನು ನಿಯಂತ್ರಿಸುತ್ತಿದೆ. ಈ ಪ್ರೀತಿಯು ಅತ್ಯಂತ ವಿಚಿತ್ರವಾಗಿ ಕಾರ್ಯವೆಸಗುತ್ತದೆ, ಏಕೆಂದರೆ ಪ್ರೇಯಸಿಯು ತನ್ನ ಪ್ರಿಯತಮನನ್ನು ಎಷ್ಟು ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳುವಳೋ, ಪ್ರಿಯತಮನು ಅದಕ್ಕಿಂತ ಹೆಚ್ಚಾದ ಪ್ರೀತಿಯ ಮಳೆಯನ್ನು ಅವಳ ಮೇಲೆ ಸುರಿಸುತ್ತಾನೆ. ನೀನು ಕೇವಲ ಮರಣ ಹಾಗೂ ಅವಮಾನಗಳಿಗೆ ಮಾತ್ರ ಅರ್ಹಳಾಗಿದ್ದರೂ ಇದೊಂದೇ ಕಾರಣದಿಂದ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ನಿನಗೆ ನಾನು ಕೊಟ್ಟ 1 ವರ್ಷದ ಅವಧಿಯಲ್ಲಿ 10 ಮಾಸಗಳು ಈಗಾಗಲೇ ಕಳೆದಿವೆ. ಆದ್ದರಿಂದ ನಾನು ಇನ್ನೂ 2 ಮಾಸಗಳ ತನಕ ಕಾಯುವೆ. ಆಗಲೂ ನೀನು ನನ್ನ ಪ್ರೀತಿಗೆ ಸ್ಪಂದಿಸಲು ನಿರಾಕರಿಸಿದರೆ ನಿನ್ನನ್ನು ಚೂರು ಚೂರಾಗಿ ಕತ್ತರಿಸಿ ನನ್ನ ಬೆಳಗಿನ ಉಪಹಾರವಾಗಿ ಉಣಬಡಿಸುವಂತೆ ನಾನು ನನ್ನ ಬಾಣಸಿಗರಿಗೆ ಆದೇಶಿಸುತ್ತೇನೆ ಎಂದನು. ರಾವಣನಿಂದ ಬಲಪೂರ್ವಕವಾಗಿ ಅಪಹರಿಸಲ್ಪಟ್ಟಿದ್ದ ಅವನ ಹಲವಾರು ಪತ್ನಿಯರು ಅಲ್ಲಿದ್ದರು. ಅವನ ಬೆದರಿಕೆಯನ್ನು ಕೇಳಿದ ಅವರು ಸೀತೆಯೆಡೆಗೆ ಸಹಾನುಭೂತಿಯನ್ನು ತೋರಿದರು ಹಾಗೂ ಅವಳನ್ನು ಸಮಾಧಾನಪಡಿಸಿದರು. ಅವರ ಅನುಕಂಪದ ಮಾತುಗಳಿಂದ ಸ್ವಲ್ಪ ಭರವಸೆಯನ್ನು ಪಡೆದ ಬಳಿಕ ಉತ್ತೇಜಿತಳಾದ ಸೀತೆಯು, ಓ ರಾವಣನೇ, ನಿನ್ನ ಅವನತಿಗೆ ಕಾರಣವಾಗುವ ಈ ನಿನ್ನ ನೀಚ ಕೃತ್ಯವನ್ನು ಯಾರೊಬ್ಬರೂ ತಡೆಯಲು ಯತ್ನಿಸಲಾಗುವುದಿಲ್ಲ. ನಿನ್ನ ರಾಜ್ಯದಲ್ಲಿ ನಿನಗೆ ಹಿತೈಷಿಗಳೇ ಇಲ್ಲ. ರಾಮನು ಬೃಹದಾದ ಆನೆಯಂತಿದ್ದರೆ ನೀನು ಚಿಕ್ಕ ಮೊಲದಂತೆ. ರಾಮನು ನಿನ್ನೆದುರಿಗೆ ಇಲ್ಲದಿರುವಾಗ ಮಾತ್ರ ನೀನು ಧೈರ್ಯದಿಂದ ಮಾತನಾಡಬಲ್ಲೆ. ನನ್ನ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸಿ ನಾನೇ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆ. ಆದರೆ ಅಂತಹ ಆದೇಶವನ್ನು ನಾನು ರಾಮನಿಂದ ಪಡೆದಿಲ್ಲವಾದ್ದರಿಂದ ನಾನು ಹಾಗೆ ಮಾಡುವುದಿಲ್ಲ. ನೀನು ಒಬ್ಬ ಮೂರ್ಖ, ಏಕೆಂದರೆ ಭಗವಾನ್ ರಾಮನ ಪತ್ನಿಯನ್ನು ಅಪಹರಿಸುವುದು ಅಸಾಧ್ಯ. ವಿಧಿಯು ನನ್ನನ್ನು ನಿನ್ನ ಮರಣದ ನಿಮಿತ್ತವಾಗಿ ಆರಿಸಿರುವುದರಿಂದ ಮಾತ್ರ ನೀನು ನನ್ನನ್ನು ಅಪಹರಿಸಲು ಸಾಧ್ಯವಾಯಿತು ಎಂಬುದಾಗಿ ಮತ್ತೆ ತೆಗಳಲು ಪ್ರಾರಂಭಿಸಿದಳು. ಈ ತೀಕ್ಷ್ಣವಾದ ಮಾತುಗಳಿಂದ ಚುಚ್ಚಲ್ಪಟ್ಟ ರಾವಣನು ಸರ್ಪದಂತೆ ಬುಸುಗುಟ್ಟಿದನು. ಕೋಪದಿಂದ ತನ್ನ ರಕ್ತ ಕೆಂಪಾದ ಕಣ್ಗಳಿಂದ ಸೀತೆಯನ್ನು ದುರುಗುಟ್ಟಿಸಿಕೊಂಡು ನೋಡಿದ ಅವನು, ನಾನು ನಿನ್ನನ್ನು ಈ ದಿನವೇ ಕೊಲ್ಲುತ್ತೇನೆ ಎಂದು ಜೋರಾಗಿ ಅರಚಿದನು. ನಂತರ ಸೀತೆಯನ್ನು ಕಾವಲು ಕಾಯುತ್ತಿದ್ದ ರಾಕ್ಷಸಿಯರನ್ನು ಉದ್ದೇಶಿಸಿದ ಅವನು, ಸಮಾಧಾನದಿಂದ, ದಾನದಿಂದ, ಭೇದದಿಂದ ಅಥವಾ ಇನ್ಯಾವುದಾದರೂ ಇತರೆ ಮಾರ್ಗದಿಂದಾಗಲಿ ಸೀತೆಯು ನನ್ನನ್ನೊಪ್ಪಿಕೊಳ್ಳುವಂತೆ ನೀವು ಮಾಡಬೇಕು ಎಂದನು. ಹೀಗೆ ಬೆದರಿಸಿ ಸೀತೆಯ ಕಡೆಗೆ ತಿರುಗಿದ ರಾವಣನು ತಕ್ಷಣವೇ ಉಗ್ರನಾಗುವಂತೆ ಕಂಡುಬಂದನು. ಆಗ ರಾವಣನ ಕಿರಿಯ ಪತ್ನಿಯಾದ ಧನ್ಯಮಾಲಿನಿಯೊಂದಿಗೆ ಬಂದಿದ್ದ ಮಂಡೋದರಿಯು ತನ್ನ ಪತಿಯನ್ನು ಆಲಂಗಿಸಿ ಹೀಗೆ ಹೇಳಿದಳು, ನೀವು ನಿಮ್ಮ ಅರಮನೆಗೆ ತೆರಳಿ ನಮ್ಮೊಡನೆ ಆನಂದಿಸಿ. ಈ ಕಳೆಗೊಂದಿರುವಂತಹ ಸೊರಗಿರುವ ಸೀತೆಯನ್ನು ಮರೆತು ಬಿಡಿ. ತನಗೆ ಒಲಿದು ಬಾರದ ಸ್ತ್ರೀಯನ್ನು ಬಯಸುವ ಪುರುಷನೊಬ್ಬನು ನೋವನ್ನನುಭವಿಸುವನು. ಆದರೆ ಸ್ತ್ರೀ ಅವನನ್ನು ಪ್ರೀತಿಸಿದಾಗ ಅವನು ಅತೀವವಾದ ಆನಂದವನ್ನು ಅನುಭವಿಸುವನು ಎಂದಳು. ಹೀಗೆ ಹೇಳುವುದರ ಮೂಲಕ ರಾವಣನಿಂದಾಗಬಹುದಾಗಿದ್ದ ಸೀತೆಯ ನಿಂದನೆಯನ್ನು ಅವಳು ತಡೆದಳು. ದುರಹಂಕಾರದಿಂದ ನಕ್ಕ ಅವನು ತನ್ನ ಅರಮನೆಗೆ ಮರಳಿದನು. ಬಳಿಕ ಸೀತೆಯ ಬಳಿ ಹೋದ ಆ ಭೀಕರ ರಾಕ್ಷಸಿ ಕಾವಲುಗಾರರು ಅವಳನ್ನು ಒರಟಾದ ಹಾಗೂ ಸಿಟ್ಟಿನ ಮಾತುಗಳಿಂದ ಎದುರಿಸಲಾರಂಭಿಸಿದರು. ಆಗ ಒಬ್ಬ ರಾಕ್ಷಸಿಯು ಮಾತನಾಡಲು ಪ್ರಾರಂಭಿಸಿದಳು. ರಾವಣನು ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿರುವುದರಿಂದ ನೀನು ನಿನ್ನ ಒಣಪ್ರತಿಷ್ಠೆಯನ್ನು ಬಿಟ್ಟು ಅವನನ್ನು ಸ್ವೀಕರಿಸಬೇಕು. ಬ್ರಹ್ಮದೇವನ ಮಾನಸ ಪುತ್ರರಲ್ಲಿ
ಪುಲಸ್ತ್ಯರು ಒಬ್ಬರು. ಅವರ ಮಾನಸ ಪುತ್ರನಾದ ವಿಶ್ರವ ಋಷಿಗಳ ಪುತ್ರನೇ ರಾವಣ ಎಂಬುದು ನಿನಗೆ ತಿಳಿದಿರಲಿಲ್ಲ. ಅವನು ನಿನಗೆ ಯೋಗ್ಯನಲ್ಲ ಎಂದು ಭಾವಿಸಿ ಅವನನ್ನು ನಿರಾಕರಿಸದಿರು. ನಿನ್ನ ಈ ರೀತಿಯ ಆಟವು ನಿನ್ನ ಅವನತಿಗೆ ಕಾರಣವಾಗುವುದು ಎಂದಳು. ಒಂದು ಗುಂಪಿನಲ್ಲಿದ್ದ ಮತ್ತೊಂದು ರಾಕ್ಷಸಿಯು ಹೀಗೆ ಹೇಳಿದಳು, ರಾವಣನ ರಾಣಿಯಾಗಲು ತಿರಸ್ಕರಿಸುತ್ತಿರುವ ನೀನು ಒಬ್ಬ ಮೂರ್ಖಳೇ ಆಗಿರಬೇಕು. ಅವನ ಆದೇಶದ ಮೇರೆಗೆ ಗಿಡಗಳು ಹೂಗಳನ್ನು ಚೆಲ್ಲುತ್ತವೆ ಮತ್ತು ಮೋಡಗಳು ಮಳೆಯ ದಾರಿಯನ್ನು ಸುರಿಸುತ್ತವೆ ಎಂದು ನಿನಗೆ ತಿಳಿದಿಲ್ಲವೇ? ರಾವಣನು ಅಸಂತುಷ್ಟನಾದರೆ ಸೂರ್ಯನು ಪ್ರಕಾಶವನ್ನು ಬೀರುವುದಿಲ್ಲ ಮತ್ತು ಗಾಳಿಯು ಬೀಸುವುದಿಲ್ಲ. ಏ ಸುಂದರ ಅಸನ್ಮುಖಿಯೇ, ನಮ್ಮ ಸಲಹೆಯನ್ನು ಕೇಳದಿದ್ದರೆ ನೀನು ಭಯಾನಕ ಮರಣವನ್ನು ಎದುರಿಸಬೇಕಾಗಬಹುದು ಎಂದಳು. ಆದಾಗ್ಯೂ ಶಾಂತಳಾಗಿ ಉಳಿದ ಸೀತೆಯು, ಬೇಕಾದರೆ ನೀವು ನನ್ನನ್ನು ಹರಿದು ತಿನ್ನು ಬಿಡಬಹುದು, ಆದರೆ ನಾನು ರಾವಣನಿಗೆ ನನ್ನನ್ನು ಎಂದಿಗೂ ಒಪ್ಪಿಸಲಾರೆನು ಎಂದಳು. ಸೀತೆಯು ರಾಕ್ಷಸಿಯರ ಮಾತಿಗೆ ಮಣಿಯದಿರುವುದನ್ನು ಕಂಡು ಈಟಿ, ಕೊಡಲಿ ಮತ್ತು ಕತ್ತಿಗಳನ್ನೆತ್ತಿಕೊಂಡು ಅವಳನ್ನು ಸುತ್ತುವರೆದು ಎದುರಿಸಲಾರಂಭಿಸಿದರು. ಆ ಗುಂಪಿನಲ್ಲಿ ಒಬ್ಬಳು ಕಿರುಚುತ್ತಾ ಹೀಗೆ ಹೇಳಿದಳು, ತರುಣಿಯಾಗಿದ್ದು ಮೃದು ಹಾಗೂ ಕೋಮಲಾಂಗಿಯಾಗಿರುವ ನೀನು ರಾವಣನ ಅಧೀನಳಾಗದಿದ್ದರೆ ನಾನು ನಿನ್ನ ಹೃದಯವನ್ನು, ಪಿತ್ತಾಶಯವನ್ನು ಹಾಗೂ ಗುಲ್ಮಗಳನ್ನು ಈ ಕೂಡಲೇ ತಿನ್ನುವೆನು. ಮತ್ತೊಬ್ಬಳು ಹೀಗೆ ಘೋಷಿಸಿದಳು, ನಾನು ನಿನ್ನ ಗುಲಾಬಿಯಂತಹ ಕೆಂಪು ಕೆನ್ನೆಗಳನ್ನು ತಿಂದು ಬಿಡುವೆನು. ಇನ್ನೊಬ್ಬಳು, ನಾನು ನಿನ್ನ ರಸಭರಿತ ತೊಡೆಗಳನ್ನು ಆಸ್ವಾದಿಸುವೆನು ಹಾಗೂ ನಾನು ನಿನ್ನ ಬಿಸಿ ರಕ್ತವನ್ನು ಕುಡಿಯುವೆನು ಎಂದಳು. ಬಳಿಕ ಮಧ್ಯ ಪ್ರವೇಶಿಸಿದ ಇನ್ನೊಬ್ಬ ರಾಕ್ಷಸಿಯು, ನಾನು ಬಡಾಯಿ ಕೊಚ್ಚಿಕೊಳ್ಳುವುದನ್ನು ಇಷ್ಟಪಡುವುದಿಲ್ಲ. ಬನ್ನಿ, ಅವಳನ್ನು ಕತ್ತರಿಸಿ ಸಮನಾದ ತುತ್ತುಗಳಾಗಿ ಹಂಚಿಕೊಳ್ಳೋಣ. ಮದಿರೆಯನ್ನು ತರುವಂತೆ ಆದೇಶಿಸಿ ಅವಳ ಮಾಂಸದ ಔತಣವನ್ನು ಸೇವಿಸಿ ನಾವು ಭದ್ರಕಾಳಿ ದೇವಿಯ ಮುಂದೆ ನರ್ತಿಸೋಣ ಎಂದಳು. ಅವರ ಭಯಂಕರವಾದ ಹೇಳಿಕೆಯನ್ನು ಇನ್ನೂ ತಡೆಯಲಾಗದೆ ಸೀತೆಯು ಕಣ್ಣೀರಿಟ್ಟಳು. ಹೆದರಿಕೆಯಿಂದ ಉತ್ಕಟವಾಗಿ ನಡುಗಿದ ಅವಳು, ಓ ರಾಮ, ಓ ಲಕ್ಷ್ಮಣ ಎಂದು ಗೋಳಾಡಿದಳು. ರಾಮನು ನನ್ನನ್ನು ಕಾಪಾಡಲು ಇಲ್ಲಿಗೆ ಏಕೆ ಬರುತ್ತಿಲ್ಲ? ನಾನು ಎಲ್ಲಿರುವೆ ಎಂಬುದು ಅವರಿಗೆ ಬಹುಶಃ ತಿಳಿಯದಾಗಿದೆಯೇನೋ. ವಿರಹ ವೇದನೆಯಿಂದ ಈಗಾಗಲೇ ಪ್ರಾಣತ್ಯಾಗ ಮಾಡಿರಬಹುದಾ? ಅವರು ಈಗ ಸ್ವರ್ಗದಲ್ಲಿರಬೇಕು. ಪ್ರಾಯಶಃ ರಾವಣನು ಹೇಗೋ ಮಾಡಿ ತನ್ನ ಯಾವುದೋ ದುಷ್ಟ ಉಪಾಯದಿಂದ ಅವರನ್ನು ಕೊಂದಿರಬೇಕು. ಅಯ್ಯೋ ರಾಮ, ಈ ಎಲ್ಲ ರಾಕ್ಷಸರನ್ನು ಕೊಂದು ನನ್ನನ್ನು ಅಯೋಧ್ಯೆಗೆ ಕರೆದೊಯ್ಯಲು ನೀವು ಯಾವಾಗ ಬರುವಿರಿ? ನಾನು ನನ್ನ ಪ್ರಾಣವನ್ನು ಒಮ್ಮೆಲೆ ಬಿಡಲಾರದಷ್ಟು ದೌರ್ಭಾಗ್ಯಳೆ. ಮರಣವು ಈ ಸಹಿಸಲಾಗದಂತಹ ನೋವಿಗಿಂತ ಉತ್ತಮವಾದುದರಿಂದ ನಾನು ಸಾಯುವುದೇ ಲೇಸು ಎಂದು ಅಳುತ್ತಾ ಕುಳಿತುಕೊಂಡಳು. ಸ್ನೇಹಿತರೆ, ನಾನಿಲ್ಲಿಗೆ ರಾಮಾಯಣದ 79ನೇ ಭಾಗವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಏನೇ ತಪ್ಪಾಗಿದ್ರೂ ಕ್ಷಮಿಸಿ. ಹಾಗೆಯೇ ನನಗೆ ಬಂದಷ್ಟು ನಾನು ವಿವರಿಸಿ ಹೇಳ್ತಾ ಇದ್ದೀನಿ. ಹೆಚ್ಚು ವಿವರಣೆ ಕೊಡೋಕೆ ನನಗೆ ಬರಲ್ಲ. ಆದರೆ ರಾಮ ಅಂದರೆ ತುಂಬ ಪ್ರೀತಿ. ದಯಮಾಡಿ ಎಲ್ಲರೂ ರಾಮಾಯಣವನ್ನು ಆಲಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ್. ಜೈ ಶ್ರೀರಾಮ್.